ಸಿಗ್ತಾ ಇದೆ. ಪುರಸಭೆ ಕಚೇರಿ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಕಿಡಿಗೇಡಿಗಳು. ಸಿಕ್ಕ ಕಡೆ ಕಲ್ಲು ತೂರಾಟವನ್ನು ನಡೆಸಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಉದ್ರಿಕ್ತರ ಕಿಚ್ಚಿಗೆ ಹಣ್ಣಿನ ಅಂಗಡಿ ಕೂಡ ಧ್ವಂಸಗೊಂಡಿದೆ. ಪುರಸಭೆ ಕಚೇರಿ ಮೇಲೆ ಕಲ್ಲು ತೂರಾಟ ಮಾಡಿರೋದು, ಸಿಕ್ಕ ಕಡೆ ಕಲ್ಲು ತೂರಾಟ ಮಾಡಿದ್ದಾರೆ. ಹಣ್ಣಿನ ಅಂಗಡಿ ಕೂಡ ಧ್ವಂಸ ಆಗಿದೆ. ರಸ್ತೆ ಬದಿಯಲ್ಲಿ ತಳ್ಳೋ ಗಾಡಿ ಮೇಲೆ ಹಣ್ಣುಗಳನ್ನು ಇಟ್ಟುಕೊಂಡು ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ದವರು ಇವತ್ತು ನಾಳೆಯಿಂದ ಏನು ಮಾಡಬೇಕು? ತಳ್ಳೋ ಗಾಡಿಯನ್ನು ಕೂಡ ಪೀಸ್ ಮಾಡಿದ್ದಾರೆ. ಆ ರೀತಿಯಾಗಿ ಕಿಡಿಗೇಡಿಗಳು ತಮ್ಮ ದುಷ್ಕೃತ್ಯವನ್ನು ಮೆರೆದಿದ್ದಾರೆ. ಯಾರೆಲ್ಲ ದುಷ್ಕೃತ್ಯವನ್ನು ಮೆರೆದಿದ್ದಾರೆ ಎಲ್ಲರ ಹೆಡೆಮರಿ ಕಟ್ಟುವಂತ ಕೆಲಸ ಆಗುತ್ತೆ. ಈಗ ಆಲ್ರೆಡಿ ಕೆಲವರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರನ್ನ ಮುಂದಿನ ಹಂತದಲ್ಲಿ ವಶಕ್ಕೆ ತೆಗೆದುಕೊಳ್ತಾರೆ. ಇದರಲ್ಲಿ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ನೋಡಿ ಪುರಸಭೆಗೆ ಕಲ್ಲು ತೂರಾಟ ಹೇಗೆ ನಡೆಸಿದ್ದಾರೆ ಅಂತೇಳಿ. ಪುರಸಭೆ ಆಯ್ತು, ಅಲ್ಲಿನ ರಸ್ತೆ ಬದಿಯ ಅಂಗಡಿ ಮುಂಗಟ್ಟುಗಳಾಯ್ತು, ಸಿಕ್ಕ ಬೈಕ್ಗಳಾಯ್ತು. ಕಿಡಿಗೇಡಿಗಳ ದುಷ್ಕೃತ್ಯ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ಅಲ್ಲಿ ರಸ್ತೆ ಮೇಲೆ ಗಮನಿಸ್ಬೋದು, ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ತಳ್ಳೋ ಗಾಡಿ ಅನ್ನೊಂದು ಪಾನಿಪುರಿ ಅಂಗಡಿಯ ಒಂದು ಚೇರನ್ನು ಕೂಡ ಹೊಡೆದಾಕಿದ್ದಾರೆ ಕಿಡಿಗೇಡಿಗಳು. ಅದು ಯಾರೇ ಆಗಿರ್ಬೋದು, ಯಾವುದೇ ಗುಂಪಿನವರಾಗಿರ್ಬೋದು, ಅವರು ಖಂಡಿತವಾಗ್ಲೂ ಕೂಡ ಪೊಲೀಸರ ಕೈಯಲ್ಲಿ ಲಾಕ್ ಆಗೇ ಆಗ್ತಾರೆ. ನಾಗಮಂಗಲಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಭೇಟಿ ನೀಡಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ಇವತ್ತು ಈ ಒಂದು ಘಟನೆ ನಡೆದಿದೆ, ಉದ್ವಿಗ್ನ ಪರಿಸ್ಥಿತಿ ಇದೆ. ಈಗ ಹೇಗಿದೆ ಸರ್ ಪರಿಸ್ಥಿತಿ? ತಿಳಿಯಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಈಗ ಪರಿಸ್ಥಿತಿಯನ್ನು ನಾವು ಹತೋಟಿಗೆ ತೆಗೆದುಕೊಂಡಿದ್ದೇವೆ. ಸರ್, ಘಟನೆ ಹೇಗಾಯಿತು ಸರ್ ನಿಮಗೆ ಮಾಹಿತಿ ಇರುವಾಗ? ಗಣಪತಿಯನ್ನು ವಿಸರ್ಜನೆ ಮಾಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯಾರೋ ದುಷ್ಕೃತ್ಯವನ್ನು ಎಸಗುವಂಥ ಉದ್ದೇಶವನ್ನು ಇಟ್ಕೊಂಡು ಕಿಡಿಗೇಡಿಗಳು ಕಲ್ಲನ್ನು ತೋರಿದ್ದಾರೆ ಅಂತೇಳಿ ಇದು ಘಟನೆ ಪ್ರಾರಂಭವಾಗಿದೆ. ಈಗ ಪರಿಸ್ಥಿತಿ ಹತೋಟಿಯಲ್ಲಿದೆ. ಸರ್, ಒಂದಷ್ಟು ಅಂಗಡಿಗಳಿಗೆ ಬೆಂಕಿ ಹಚ್ಚುವಂಥ ಕಾರ್ಯ ಆಗಿದೆ. ಎಷ್ಟು ಅಂಗಡಿ ನಾಶ ಆಗಿದೆ, ಜೊತೆಗೆ ಏನೆಲ್ಲ ಅನಾಹುತ ಆಗಿದೆ ಸರ್? 3 ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. ಅದನ್ನು ನಂದಿಸುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮದು ಮೊದಲ ಆದ್ಯತೆ ಈಗಾಗಲೇ ಏನು ಬೆಂಕಿ ಹಾಕಿರತಕ್ಕಂಥ ನಂದಿಸುವಂಥದ್ದು. ನಮ್ಮ ಎಲ್ಲ ಫೈರ್ ಟೀಮ್ ಅವರು ಕೂಡ ಇದ್ದಾರೆ, SP ಅವರು, ನಾನು, IG ಅವರು ಎಲ್ಲರೂ ಕೂಡ ಇದ್ದೇವೆ. ಅದನ್ನು ಕೂಡಲೇ ಕ್ರಮವನ್ನು ಕೈಗೊಳ್ತೇವೆ. ಸರ್, ಈಗ ನಿಷೇಧಾಜ್ಞೆ ಏನಾದ್ರು ಜಾರಿಯಾಗಿದೆ ಏನು ಸರ್? ಸೆಪ್ಟೆಂಬರ್ 14ನೇ ತಾರೀಕಿನವರೆಗೂ ಕೂಡ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೇವೆ. ಸರ್, ನಾಳೆ ಬಂದ್ಗೆ ಕರೆ ನೀಡಿದ್ದಾರೆ ಸರ್, ಮಾಹಿತಿ ಏನಾರು ಉಂಟಾ ಏನು ಸರ್? ನಮ್ಮ ಗಮನಕ್ಕೆ ಬಂದಿಲ್ಲ, ಪರಿಶೀಲನೆ ಮಾಡಿಸ್ತೇವೆ. ಸರ್, ನಾಳೆ ಇಲ್ಲಿನ ಪರಿಸ್ಥಿತಿನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಹೆಚ್ಚು ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಳ್ತಾ ಇದ್ದೇವೆ. ಹೊರಗಡೆಯಿಂದ ಫೋರ್ಸ್ ತರಿಸ್ತಾ ಇದ್ದೇವೆ. ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೇವೆ. ಸೂಕ್ತವಾದಂಥ ಬಂದೋಬಸ್ತನ್ನು ಮಾಡ್ತೇವೆ. ಸರ್, ಲಾಂಗ್ಗಳು, ಬಾಟ್ಲುಗಳು, ಪೆಟ್ರೋಲ್ ಬಂಬ್ ಇದೆಲ್ಲ ನೋಡಿದ್ರೆ ಪ್ರಿಪ್ಲೇನ್ ಆಗಿತ್ತು ಅಂತ ಅನಿಸ್ತಾ ಇದೆಯಾ ಅಂತ? ಪರಿಶೀಲನೆ ಮಾಡಿಸ್ತೀವಿ. ಅದನ್ನು ತಪ್ಪಿತಸ್ಥರಿಗೆ ಕ್ರಮ ಆಗುವಂಥದ್ದು, ಕಿಡಿಗೇಡಿಗಳು ಕೂಡ ಯಾರು ಇದನ್ನು ದುಷ್ಕೃತ್ಯವನ್ನು ಎಸಗಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಎಲ್ಲ ರೀತಿಯನ್ನು ನಾವು ಆದೇಶಗಳನ್ನು ಮಾಡ್ತೇವೆ, ಕ್ರಮವನ್ನು ಕೂಡ ಕೈಗೊಳ್ತೇವೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರ ಮತ್ತು ಸದ್ಯಕ್ಕೆ ಏನು 3-4 ಅಂಗಡಿಗಳು ಬೆಂಕಿಗಾಹುತಿಯಾಗಿದೆ. ಆ ಅಂಗಡಿಗಳ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಒಂದಷ್ಟು ಅಗ್ನಿಶಾಮಕ ವಾಹನವನ್ನು ಕರೆಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂಥ ಒಂದು ವಿಚಾರವನ್ನು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಏನು ಜಿಲ್ಲಾಧಿಕಾರಿಗಳು ತಿಳಿಸಿರುವಂಥದ್ದು. 14ನೇ ತಾರೀಕು ಸಂಜೆವರೆಗೂ ಕೂಡ ಏನು ನಾಗಮಂಗಲದಲ್ಲಿ ನಿಷೇಧಾಜ್ಞೆ ಇರುವಂಥದ್ದು. ಜೊತೆಗೆ ಯಾರು ಈ ಒಂದು ಕೃತ್ಯಕ್ಕೆ ಕಾರಣ ಆಗಿದ್ದಾರೆ, ಜೊತೆಗೆ ಯಾರು ಈ ಕಿಡಿಗೇಡಿ ಕೃತ್ಯವನ್ನು ಮಾಡಿದ್ದಾರೆ, ಯಾರೆಲ್ಲ ಈ ಪ್ರೀ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ, ಅವ್ರ ವಿರುದ್ಧ ಖಂಡಿತವಾಗ್ಲೂ ಕ್ರಮ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ಇದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಕಿಡಿಗೇಡಿಗಳ ಬಂಧನಕ್ಕೆ ಖಡಕ್ ಸೂಚನೆ ಹೊರಡಿಸಲಾಗಿದೆ. ಅಧಿಕಾರಿಗಳಿಗೆ DIGP ಬೋರ್ಲಿಂಗ್ ಅವರು ಸೂಚನೆ ಕೊಟ್ಟಿದ್ದಾರೆ. ಪರಿಸ್ಥಿತಿಯನ್ನು ಪರಿಶೀಲಿಸಿ ಆ ಬಳಿಕ ಕಿಡಿಗೇಡಿಗಳ ಬಂಧನಕ್ಕೆ ನಾವು ಮುಂದಾಗ್ತೀವಿ ಅಂತ. ಈಗ ಕೆಲವರನ್ನ ವಶಕ್ಕೆ ತಗೊಂಡಿದ್ದಾರೆ ಆಲ್ರೆಡಿ. ಎಷ್ಟು ಜನ ಅಂತ ಲೆಕ್ಕ ಹೇಳಲಿಲ್ಲ. ಕೆಲವರನ್ನ ವಶಕ್ಕೆ ತಗೊಂಡಿದ್ದಾರೆ, ಇನ್ನೂ ಕೆಲವರನ್ನ ವಶಕ್ಕೆ ತಗೊಂತಾರೆ. ನಮ್ಗೆ ಏನಾಗಿದೆ ಅಂತ ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದ್ವಿ. ಮನೆಗೆ ನೋಡಿದ್ರೆ ಇಷ್ಟು ಜಗಳ ಆಗ್ತಾ ಇತ್ತು. ಆರಾಮಾಗಿದ್ವಿ. ನಮ್ಮ ಮನೆಯಲ್ಲಿ ವಯಸ್ಸಾಗಿರೋರು 2 ಇದ್ದಾರೆ. ಒಬ್ರಿಗೆ 60 ವರ್ಷ
ಒಬ್ರಿಗೆ, ಇನ್ನೊಬ್ರಿಗೆ 45 ಏಜ್ ಆಗಿದೆ. ಅವ್ರಿಗೆ ಹೆಂಗೆ ಹೇಳ್ಕೊಂಡ್ ಬಂದ್ರು ಅಂದ್ರೆ ದನ ಹೇಳ್ದಂಗೆ ಎತ್ಕೊಂಡ್ ಬಂದ್ರು. ಯಾರು ಹೇಳ್ಕೊಂಡ್ ಬಂದ್ರು? ಯಾರು? ಪೊಲೀಸರು ಹೇಳ್ಕೊಂಡ್ ಬಂದಿದ್ದು. ನಾನು ಹೇಳ್ತಾ ಇದ್ದೀನಿ, ನಾನು ಪ್ರೂಫ್ ಕೊಡ್ತೀನಿ. ನಮ್ಮ ಮನೆಯವರು ಅವ್ರ ಐಡಿ ಕಾರ್ಡ್ ನನ್ನ ಹತ್ರ ಇದೆ, ನಾನು ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ರು, ಕೇಳಲೇ ಇಲ್ಲ. ಅಷ್ಟು ರೈಟ್ಸ್ ಕೊಟ್ಟವ್ರು ಯಾರು? ಅವ್ರು ಮುಂದೆ ಬರ್ಬೇಕು. ಹಿಂಗೆ ಹೇಳ್ಕೊಂಡು ಏಕ್ದಮ್ ಕೊಡ್ಕೊಂಡೋಗ್ಬಿಟ್ರೆ. ಗಲಾಟೆ ವೇಳೆ ನಿಮ್ಮ ಮನೆಯವ್ರು ಬಂದಿದ್ರಾ? ಇಲ್ಲ, ಬಂದಿರ್ಲಿಲ್ಲ. ನಮ್ಮ ಮನೆಯವರು ನಮ್ಮ ಊರಲ್ಲೇ ಇಲ್ಲ. ನಮ್ಮ ಮನೆಯವರು ನಮ್ಮ ಮನೇಲಿ ಇರೋದು ನಮ್ಮ ಅತ್ತೆ ಮಾವ. ನಮ್ಮ ಮಾವನ ಜೊತೆ ನಾನು ಇರೋದು. ನಾನು ಇಲ್ಲೇ ನ್ಯಾಷನಲ್ ಸ್ಕೂಲಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ ಆಸ್ ಎ ಟೀಚರ್, ಹೈಸ್ಕೂಲ್ ಟೀಚರು. ನಾನು ಹೇಳ್ತಾ ಇದ್ದೀನಿ, ನಾನು ಎಜುಕೇಟೆಡ್ ಆಗಿರೋದ್ರಿಂದ ನಿಮಗೆ ರೈಟ್ಸ್ ಯಾರು ಕೊಟ್ಟುದು ಅಂತ ನಾನು ಕೇಳಿದ್ರೆ ಕಲ್ತೂರಾಟ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಎಲ್ಲ ನಾವು ಅಧಿಕಾರಿ ಸಿಬ್ಬಂದಿಗಳನ್ನ ಸಾಕಷ್ಟು ಜನನ ಇಲ್ಲಿ ರೀಇನ್ಫೋರ್ಸ್ಮೆಂಟ್ನ ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮ ಪ್ಲೆಟೂನ್ಸು ಸಾಕಷ್ಟು ಜನ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಈಗೆಲ್ಲ ಒಂದು ವಿಷಯ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಾಜಿ ಶಾಸಕ ಸುರೇಶ್ ಗೌಡ ಮನೆಗೂ ಕೂಡ ಕಲ್ಲೆಸೆತಾಗಿದೆಯಂತೆ. ಸುರೇಶ್ ಗೌಡ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ನಾಗಮಂಗಲದಲ್ಲಿರುವಂಥ ಸುರೇಶ್ ಗೌಡ ಅವರ ಮನೆಗೆ ಮಾಜಿ ಶಾಸಕರು ಸುರೇಶ್ ಗೌಡ ಅವರ ಮನೆಗೂ ಕೂಡ ಕಲ್ಲು ತೂರಾಟ ಆಗಿದೆ. ಇಲ್ಲಿ ಯಾರನ್ನ ಯಾವ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಿದ್ರು ಅನ್ನೋದು ಪೊಲೀಸರ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಮಾಜಿ ಶಾಸಕರ ಮನೆ ಮೇಲೆ ಕೂಡ ಕಲ್ಲು ತೂರಾಟ ಆಗಿದೆಯಂತೆ. ನೋಡಿ, ಇದು ಪುರಸಭೆಯ ಕಟ್ಟಡವನ್ನು ನೋಡ್ತಾ ಇದ್ದೀರಿ. ಪುರಸಭೆಯ ಕಟ್ಟಡವನ್ನು ಕೂಡ ಬಿಟ್ಟಿಲ್ಲ, ತಳ್ಳೋ ಗಾಡಿಗಳನ್ನು ಬಿಟ್ಟಿಲ್ಲ, ರಸ್ತೆ ಬದಿಯ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಿಟ್ಟಿಲ್ಲ. ಸಿಕ್ಕ ಕಡೆ ಕಲ್ಲು ತೂರಾಟ ಆಗಿದೆ. ಸಿಕ್ಕ ಕಡೆ ಬೆಂಕಿ ಹಚ್ಚಲಾಗಿದೆ. ಇದು ಕಿಡಿಗೇಡಿಗಳ ದುಷ್ಕೃತ್ಯ. ಮತ್ತೊಂದು ಕಡೆ 144 ಸೆಕ್ಷನ್ ಕೂಡ ಜಾರಿಯಾಗಿದೆ. ನಾಳೆ ನಾಗಮಂಗಲ ಟೌನ್ ಬಂದ್ಗೆ ಕರೆ ಕೊಡಲಾಗಿದೆ. 7:30 ಸುಮಾರಿಗೆ ಹೊರಟಿದಂಥ ಮೆರವಣಿಗೆ ಗಣೇಶ ವಿಸರ್ಜನೆಗೆ ಅಂತ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಜೈಕಾರ ಕೂಗಿದ್ರು ಅನ್ನೋ ಕಾರಣಕ್ಕನೋ ಅಥವಾ ಯಾವ ಕಾರಣಕ್ಕೆ ಈ ಗಲಾಟೆ ಶುರುವಾಯಿತು ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ. ತನಿಖೆ ನಡೆಸ್ತಾರೆ ಪೊಲೀಸ್ನವರು. ಆದರೆ ನಮ್ಮ ಪ್ರಶ್ನೆ ಇರೋದು, ಪೊಲೀಸರಂದ್ರೆ ಭಯನೇ ಇಲ್ವಾ? ಅಲ್ಲಿ ಪೊಲೀಸರಂದ್ರೆ ಭಯನೇ ಇರಲಿಲ್ವಾ? ಪೊಲೀಸರ ಎದುರೇ ಈ ರೀತಿಯಾಗಿ ಕಿಡಿಗೇಡಿಗಳು ತಮ್ಮ ದುಷ್ಕೃತ್ಯವನ್ನು ಬೆಸಗಿದ್ದಾರೆ ಅಂತಂದರೆ ಇನ್ನೆಷ್ಟು ಬಂಡತನ ಇರ್ಬೋದು ಅವ್ರಿಗೆ. ಪಾಠ ಕಲಿಸ್ಬೇಕೀಗ ಪೊಲೀಸ್ನವರು. ಈಗ ಒಂದಷ್ಟು ಜನ ಬರ್ತಾರೆ, ನಮ್ಮ ಮನೆಯವರು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ, ನಮ್ಮ ಮನೆಯವ್ರು ಮನೆಯಲ್ಲೇ ಇದ್ದರು, ಆದರೂ ಪೊಲೀಸರು ಬಂದು ಎತ್ತಾಕೊಂಡವರು. ಪೊಲೀಸ್ನವರು ಸುಮ್ಮನೆ ಎತ್ತಾಕೊಂಡು ಹೋಗೋದಿಲ್ಲ, ವಿಡಿಯೋ ಪ್ರೂಫ್ ಇಟ್ಕೊಂಡು ಹೋಗ್ತಾರೆ. ನೋಡಿ, ಅಲ್ಲಿ ಲಘು ಲಾಠಿ ಪ್ರಹಾರ ಆದ ಅಂಥ ಸಂದರ್ಭದ ದೃಶ್ಯ, ಕಲ್ಲು ತೂರಾಟ ನಡೆಸ್ತಾ ಇರುವಂಥ ದೃಶ್ಯ, ಧಗ ಅಂತ ಹೊತ್ತಿ ಉರಿತಾ ಇರುವಂಥ ದೃಶ್ಯ, ಅಂಗಡಿ ಮುಂಗಟ್ಟುಗಳು ಧ್ವಂಸಗೊಳಿಸ್ತಾ ಇರುವಂಥ ದೃಶ್ಯ, ಪುರಸಭೆಯ ಕಿಟಕಿ ಗ್ಲಾಸ್ಗಳನ್ನು ಪುಡಿ ಮಾಡಿರುವಂಥ ದೃಶ್ಯ. ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಪರಿಸ್ಥಿತಿ ಸದ್ಯಕ್ಕೆ ಹತೋಟಿಗೆ ಬಂದಿದೆ. ಆದರೆ ಈ ರೀತಿಯಾಗಿ ಉದ್ರಿಕ್ತ ಸ್ಥಿತಿಗೆ ತಲುಪೋದಕ್ಕೆ ಕಾರಣಕರ್ತರು ಯಾರು ಅದು ಗೊತ್ತಾಗಬೇಕು. ಏನು ಕಾರಣ ಅದು ಕೂಡ ಗೊತ್ತಾಗಬೇಕು. ನೋಡಿ, ಅಲ್ಲಿ ಪೊಲೀಸರು ಸೈರನ್ ಹಾಕ್ಕೊಂಡು ಇವಾಗಲೂ ಕೂಡ ಗಲ್ಲಿಯಲ್ಲೂ ಕೂಡ ಸುತ್ತಾಡ್ತಿದ್ದಾರೆ. ಗಲ್ಲಿಯಲ್ಲೂ ಕೂಡ ಸುತ್ತಾಟವನ್ನು ನಡೆಸ್ತಾ ಇದ್ದಾರೆ. ಹೆಚ್ಚಿನ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಈಗ ಮುಂದಾಗಿರುವಂಥದ್ದು. ಯಾರೆಲ್ಲ ಕಿಡಿಗೇಡಿಗಳಿದ್ದಾರೆ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗುತ್ತೆ, ತನಿಖೆಯನ್ನು ಕೂಡ ನಡೆಸ್ತಾರೆ. ಯಾರು ಊಹೆ ಮಾಡಿರಲಿಲ್ಲ ಅಂತ ಕಾಣುತ್ತೆ ಇವತ್ತು ಇಂಥ ಒಂದು ಘಟನೆ ನಡೆಯುತ್ತೆ ಅಂತೇಳಿ, ಅದು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ.
ಘಟನೆಯ ಸಂದರ್ಭದ ಅಷ್ಟೂ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಕಲ್ಲು ತೂರಾಟ, ಮತ್ತೊಂದು ಕಡೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದಂತಹ ಗಲಾಟೆ. ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಲಾಠಿ ಪ್ರಹಾರವನ್ನು ಮಾಡ್ತಾ ಇದ್ದ ಸಂದರ್ಭದ ದೃಶ್ಯ. ಅಂಗಡಿ ಮುಂಗಟ್ಟುಗಳು ನೋಡಿ ಇಲ್ಲಿ ಯಾವ ರೀತಿಯಾಗಿ ಕಲ್ಲುಗಳನ್ನು ತೂರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿ. ಅಂಗಡಿ ಮುಂಗಟ್ಟು